ಅಂದು ಮಹರ್ಷಿ ಆಕಾಶದಲ್ಲಿ ತೇಲಾಡುತ್ತಿದ್ದ. ನಾಳೆ ಬರಲಿರುವ ವಿಶೇಷ ಅತಿಥಿಗೆ ಸ್ವಾಗತ ಕೋರಲು ಸ್ವತಃ ಮಹರ್ಷಿಯೇ ಮುತುರ್ವಜಿ ವಹಿಸಿದ್ದ. ಮನೆಯ ಕೆಲಸದಾಳುಗಳಿಗೆ ಮನೆಯನ್ನು ಸ್ವಚ್ಛ ಮಾಡುವಂತೆ ಆದೇಶಿಸಿದ್ದ. ಅಡುಗೆಯವರಿಗೆ ನಾಳೆಯ ವಿಶೇಷ ಮೆನುವಿನ ಪಟ್ಟಿ ಕೊಟ್ಟು ಇದನ್ನು ಮಾಡಬೇಕೆಂದ. ಮಹರ್ಷಿ ಚಿಕ್ಕ ಮಗುವಿನಂತೆ ಸಂಭ್ರಮ ಪಡುತ್ತಾ ಖುದ್ದಾಗಿ ನಾಳಿನ ಬಗ್ಗೆ ವಿಶೇಷ ಆಸಕ್ತಿ ತೋರಿದಾಗ ಕೆಲಸದವರೆಲ್ಲ ನಾಳೆ ಬರುವ ವಿಶೇಷ ಅತಿಥಿ ಯಾರಿರ್ಬೋದು ಎಂದು ಆಲೋಚನೆಗೆ ಬಿದ್ದರು. ಈ ಮನೆಯಲ್ಲಿ ಪಾರ್ಟಿಗಳೇ ನಡೆದದ್ದೇ ಇಲ್ಲ. ಫಿಲ್ಮ್ ಹೀರೋ ಆದರೂ ಯಾರನ್ನು ಮನೆಗೆ ಕರೆದದ್ದೂ ಇಲ್ಲ. ಅವನ ಅಫಿಷಿಯಲ್ ಕೆಲಸಗಳನ್ನೆಲ್ಲ ಆರ್ಟ್ ಆಫ್ ದ ಸಿಟಿಯಲ್ಲಿ ಇದ್ದ ಆಫೀಸ್ನಲ್ಲೇ ನಡೆಸುತ್ತಿದ್ದ. ಅವನ PA ಕರುಣಾಕರ್ ಅವನ ಅನುಪಸ್ಥಿತಿಯಲ್ಲಿ ಅವೆಲ್ಲವನ್ನು ನೋಡಿಕೊಳ್ಳುತ್ತಿದ್ದ. ಮಹರ್ಷಿ ಕಟ್ಟಿಸಿದ ಈ ಬಂಗ್ಲೆ ಅವನ ಕನಸಿನ ಅರಮನೆ. ಜೀವನದಲ್ಲಿ ಎಷ್ಟೋ ಕಷ್ಟಗಳನ್ನು ಎದುರಿಸಿ ಈ ಹಂತಕ್ಕೆ ತಲುಪಿದವನು ನೆಲ ಬಿಟ್ಟೇಳಲಾರದ ಔದಾರ್ಯತೆ ತನ್ನ ಈ ಕನಸಿನ ಮನೆಯನ್ನು ಯಾವತ್ತೂ ಅಪವಿತ್ರಗೊಳಿಸಲಾರ. ಮಾನ್ವಿಯು ಈ ಮನೆಗೆ ಬರುವ ಅವಕಾಶ ಪಡೆದಿರಲಿಲ್ಲ. ತನ್ನ ಏಕಾಂತದೊಳಗೆ ಅಡಗಿರುವ ದನಿಯನ್ನು ನೋಡಿ ಕೆಲಸದವರು ಈ ಮನೆಗೆ ಯಜಮಾನಿ ಯಾವಾಗ ಬರುವಳೋ ಎಂದು ಕಾಯುತ್ತಿದ್ದರು. ಯಜಮಾನರು ಯಾಕೋ ಸನ್ಯಾಸಿ ಥರ ಇರುವುದನ್ನು ನೋಡಲಾಗುತ್ತಿಲ್ಲ. ತಮ್ಮ ಪಾಲಿಗೆ ಮಹರ್ಷಿ ದೇವರು, ಕೆಲಸದವರೆಂದು ದರ್ಪ ತೋರಿಲ್ಲ. ಹಣವೂ ಬೇಕಾದಷ್ಟು ಕೊಡುತ್ತಿದ್ದರು. ಹಬ್ಬ ಹರಿದಿನಗಳಲ್ಲಿ ಕೂಡ ಬೋನಸ್ ಕೊಡುತ್ತಿದ್ದರು. ಆ ಮನೆಯ ಗಾರ್ಡನ್ ಡಿಪಾರ್ಟ್ಮೆಂಟ್ನಲ್ಲಿ 5, ಕಿಚನ್ನಲ್ಲಿ 2, ಮನೆಯ ಮೇಲ್ವಿಚಾರಣೆಗೆ 1 ಮತ್ತು ಇತರ ಕೆಲಸಗಳಿಗೆ 2, ಒಟ್ಟಾರೆಯಾಗಿ 10 ಜನ ಕೆಲಸಗಾರರು ಇದ್ದರು. ಎಲ್ಲರನ್ನೂ ಸರಿಸಮಾನಾಗಿ ನೋಡುತ್ತಿದ್ದ ಮಹರ್ಷಿ. ಅವನ ಈ ಗುಣದಿಂದಾಗಿ ಕೆಲಸಗಾರರಿಗೆ ಅವನ ಮೇಲೆ ವಿಶೇಷ ಕಾಳಜಿ ಇತ್ತು. ಆತ ಕೊಲೆ ಆರೋಪದಲ್ಲಿ ಅರೆಸ್ಟ್ ಆದಾಗ ಕೆಲಸಗಾರರು ಅವನ ಶೀಘ್ರ ಬಿಡುಗಡೆಗಾಗಿ ನಿತ್ಯವೂ ಮನೆಯಲ್ಲಿ ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಿದ್ದರು. ಈ ಮನೆಯ ಸುತ್ತಲೂ ವಿಶಾಲವಾದ ಉದ್ಯಾನವಿದೆ. ಅಲ್ಲಿ ಒಂದು ಲತಾ ಮಂಟಪ. ಏಕಾಂತದಲ್ಲಿ ಅಲ್ಲಿ ಕುಳಿತುಕೊಳ್ಳುವುದು ಅವನ ಹವ್ಯಾಸ. ಸುತ್ತಲಿನ ಹಸಿರ ನಡುವೆ ಬಿಳಿ ಅಮೃತಶಿಲೆ ಅಲಂಕಾರದಿಂದ ಭವ್ಯವಾಗಿ ಕಂಗೊಳಿಸುವ ಮಹರ್ಷಿಗೆ ಈ ಮನೆ ಸರ್ವಸ್ವ. ಈ ಮನೆಯ ಎಲ್ಲ ರೂಮ್ಗಳನ್ನು ಖುದ್ದಾಗಿ ಮಹರ್ಷಿಯೇ ನಿಂತು ತನಗೆ ಬೇಕಾದಾಗೆ ವಿನ್ಯಾಸ ಮಾಡಿಸಿಕೊಂಡಿದ್ದ. ಅವನ ಬೆಡ್ರೂಮ್ ಕೂಡ ಬಹಳ ಸುವ್ಯವಸ್ಥಿತವಾಗಿತ್ತು. ಅದರ ಪಕ್ಕದಲ್ಲಿ ಅವನ ರೂಮಿನಿಂದಲೇ ಹೋಗುವಂತೆ ಇದ್ದ ಒಂದು ವಿಶೇಷ ರೂಮ್ ಮಾತ್ರ ಯಾವತ್ತೂ ಬೇಗ ಹಾಕಿರುತ್ತಿತ್ತು. ಅಲ್ಲಿ ಮಹರ್ಷಿಯ ಕೀಬೋರ್ಡ್, ಗಿಟಾರ್ ಮತ್ತು ಪುಸ್ತಕಗಳನ್ನು ಜೋಡಿಸಲಾಗಿತ್ತು. ಆದರೆ ಆ ರೂಮಿಗೆ ಬೇರೆಯವರಿಗೆ ಪ್ರವೇಶವಿರಲಿಲ್ಲ. ರಾತ್ರಿ ಕಳೆದು ಯಾವಾಗ ಹಗಲಾಗುವುದು, ಯಾವಾಗ ಸಂಯುಕ್ತಳ ಪಾದಾರ್ಪಣೆ ಈ ಮನೆಗೆ ಆಗುವುದೋ ಎಂದು ಕ್ಷಣ ಕ್ಷಣಕ್ಕೂ ಮಹರ್ಷಿ ಕಾತರಿಸತೊಡಗಿದ. ಮತ್ತೆ ತನ್ನ ಹುಚ್ಚುತನಕ್ಕೆ ಅವನಿಗೆ ನಗು ಬಂತು. ಅವಳು ಮಿಸಸ್ ಸಂಯುಕ್ತ ಮೃಣಾಲ್. ಅವಳೀಗ ಪರಪುರುಷನ ಹೆಂಡತಿ. ನಾನು ಅವಳ ಬಗ್ಗೆ ಇಷ್ಟು ಕಾತರಿಸುವುದು ನ್ಯಾಯವೇ ಅನಿಸಿತು. ಆದರೇನು, ಮದುವೆಯಾದ ಮಾತ್ರಕ್ಕೆ ನನಗೆ ಮತ್ತು ಅವಳಿಗಿದ್ದ ಬಾಂಧವ್ಯಕ್ಕೆ ಏನು ಅಡ್ಡಿ ಎಂದುಕೊಂಡ. ಒಂದು ಸಲ ಅವಳಲ್ಲಿ ಮನಸ್ಸಾರೆ ಎಲ್ಲ ಮಾತನಾಡಿ ಎದೆ ಹಗುರ ಮಾಡಿಕೊಳ್ಬೇಕು. ನನ್ನ ಈ ವಿಮುಖತೆಯನ್ನು ಹೋಗಲಾಡಿಸುವ ಏಂಜಲ್ ಸಂಯುಕ್ತ ಎಂದುಕೊಂಡು ಮಲಗಿದ್ದವ ಎದ್ದಾಗ ಬೆಳಿಗ್ಗೆ ತಡವಾಗಿತ್ತು. ಬೆಳಗಿನ ದಿನಾಚರಿಗಳನ್ನು ಮುಗಿಸಿ ಬ್ರೇಕ್ಫಾಸ್ಟ್ಗೆಂದು ಡೈನಿಂಗ್ ಹಾಲ್ಗೆ ಬಂದ. ರತ್ನಕ್ಕ ಬಿಸಿ ಬಿಸಿ ಅವರೆಕಾಳಿನ ಉಪ್ಪಿಟ್ಟು ತಂದು ಪ್ಲೇಟಿಗೆ ಹಾಕಿದಳು. ಜೊತೆಗೆ ಆ್ಯಪಲ್ ಮಿಲ್ಕ್ ಶೇಕ್. ಹೈದರಾಬಾದ್ನಲ್ಲಿದ್ದರೂ ಅವನು ತಿನ್ನುತ್ತಿದ್ದದು ಟಿಪಿಕಲ್ ಕರ್ನಾಟಕದ ಆಹಾರ. ಅದಕ್ಕಾಗಿಯೇ ಕರ್ನಾಟಕದ ಅಡುಗೆ ಬಲ್ಲವರನ್ನೇ ಕರೆದು ತಂದು ಸೇರಿಸಿದ್ದ. ರತ್ನಕ್ಕ ಮಧ್ಯಾಹ್ನಕ್ಕೆ ನಾನು ಹೇಳಿದ ಅಡುಗೆ ಮಾಡೋದು ಮರಿಬೇಡಿ, ಎಲ್ಲ ಸೂಪರಾಗಿ ಮಾಡಬೇಕು. ಸರಿ ಯಜಮಾನ್ರೆ, ನೀವೇನು ಯೋಚನೆ ಮಾಡಬೇಡಿ ಎಂದಳು. ಮತ್ತೆ ವಾಚ್ ನೋಡಿದ. 10 ಗಂಟೆ. ಬಹುಶಃ ಈಗ ಸಂಯುಕ್ತಳ ಫ್ಲೈಟ್ ಟೇಕ್ ಆಫ್ ಆಗಿರಬೇಕು ಎಂದುಕೊಂಡ. ಮಹರ್ಷಿಯ ಚಡಪಡಿಕೆ ನೋಡಿ ರತ್ನಕ್ಕ ಬರುವವರು ಯಾರೋ ಇವರಿಗೆ ಬಹಳ ಹತ್ತಿರದ ವ್ಯಕ್ತಿ ಇರಬೇಕು ಎಂದುಕೊಂಡಳು. ಕೇಳುವಷ್ಟು ಸಲಿಗೆ ಇರಲಿಲ್ಲ. ಹಾಗಾಗಿ ಸುಮ್ಮನಾದಳು. ಮಹರ್ಷಿ ತಿಂಡಿ ತಿಂದು ಮಹಡಿಯ ಮೇಲಿನ ತನ್ನ ರೂಮಿಗೆ ಹೋದ. ಸಂಯುಕ್ತ ಬರುವಷ್ಟರಲ್ಲೇ ಸಿದ್ಧವಾಗೋಣ ಎಂದುಕೊಂಡು ಮೊದಲು ಸ್ನಾನ ಮಾಡಿ ಬಂದ. ಯಾವ ಬಟ್ಟೆ ಹಾಕಲಿ ಎಂದು ಯೋಚನೆಯಾಯಿತು. ವಾರ್ಡ್ರೋಬ್ ತೆಗೆದ. ಅಲ್ಲಿ ಎಲ್ಲ ವಿಭಿನ್ನ ಸ್ಟೈಲಿನ ಬಟ್ಟೆ ಇತ್ತು. ಕೆಂಪು ಟೀ ಶರ್ಟ್, ಬ್ಲೂ ಜೀನ್ಸ್, ಎವರ್ಗ್ರೀನ್ ಕಾಂಬಿನೇಷನ್ ಎಂದು ಅದನ್ನೇ ಧರಿಸಿದ. ಮೇಲಾಗಿ ಸಂಯುಕ್ತ ಅಂದಿನ ದಿನಗಳಲ್ಲಿ ಮಹರ್ಷಿಯನ್ನು ಈ ಥರದ ಬಟ್ಟೆಗಳಲ್ಲಿ ಭಾಳ ಮೆಚ್ಚಿಕೊಂಡಿದ್ದ ನೆನಪು ಅವನಲ್ಲಿತ್ತು. ಹಾಗಾಗಿ ಇಂದು ಅವನು ಅದೇ ಕಾಂಬಿನೇಷನ್ ಆಯ್ದುಕೊಂಡ. ಅಲ್ಲೇ ಇದ್ದ ಫಾಗ್ ಪರ್ಫ್ಯೂಮನ್ನು ಸ್ಪ್ರೇ ಮಾಡಿಕೊಂಡ.
ತಲೆಗೆ ಸ್ನಾನ ಮಾಡಿದ ಕಾರಣ ಕೂದಲು ಇನ್ನೂ ಒದ್ದೆಯಾಗಿಯೇ ಇತ್ತು. ಅದನ್ನು ಒಪ್ಪವಾಗಿ ಬಾಚಿದ. ಕ್ರಾಫ್ ಕೂದಲು ಹಣೆಯ ಮೇಲೆ ಚೆಲ್ಲಾಡಿತು. ಸಂಯುಕ್ತ ಈ ಥರದ ಕ್ರಾಫ್ ಭಾಳಷ್ಟು ಇಷ್ಟಪಡುತ್ತಿದ್ದಳು. ಆ ದಿನಗಳಲ್ಲಿ ಆ ಕೂದಲನ್ನು ಜಗ್ಗಿ ನೋಯಿಸ್ತಿದ್ದ ಅವಳ ತುಂಟತನ ಯಾಕೋ ಆ ನೆನಪುಗಳು ಕಚಗುಲಿ ಇಟ್ಟ ಹಾಗೆ ಅನಿಸಿತು. ಅವನು ರೂಮಿನಿಂದ ಹೊರಗೆ ಫೋರ್ಟಿಕೋದಲ್ಲಿ ಇದ್ದ ತೂಗುಯ್ಯಾಲೆಯಲ್ಲಿ ಕೂತ. ಮೃಣಾಲ್ ಹೇಗಿರ್ಬೋದು? ನನಗಿಂತಲೂ ಚೆನ್ನಾಗಿರ್ಬೋದು. ಯಾಕೆಂದರೆ ಸಂಯುಕ್ತಳ ಆಯ್ಕೆ ಯಾವತ್ತಾದರೂ ಕಳಪೆ ಎನಿಸಲು ಸಾಧ್ಯವೇ ಇಲ್ಲ ತಾನೆ. ಆದರೆ ಮೃಣಾಲ್ ಬಗ್ಗೆ ಹೆಚ್ಚು ಯೋಚಿಸಲು ಮನ ಒಪ್ಪಲಿಲ್ಲ. ಯಾಕೋ ಸಂಯುಕ್ತಳ ಬಗ್ಗೆ ತಾನು ಅತಿಯಾಗಿ ಆಸಕ್ತಿ ತೋರಿಸುವುದು ಅಪಾಯಕಾರಿ ಎನಿಸಿತು. ಎಲ್ಲವೋ ಮೂರ್ಖ, ಬೇರೆಯವರ ಪಾಲಾದ ವಸ್ತುವನ್ನು ಬಯಸುವುದು ಸರಿಯಲ್ಲ. ನಿನ್ನ ಮನಸ್ಸಿನ ಹತೋಟಿ ನಿನಗಿರಲಿ. ಯಾರೋ ಬುದ್ಧಿ ಹೇಳಿದ ಹಾಗೆ ಅನಿಸಿ ಕೂಡಲೇ ಮುಖದಲ್ಲಿ ಮಂದಹಾಸ ಮಾಯವಾಗಿ ಕಾಠಿನ್ಯತೆ ಮೂಡಿತು. 12:00 ಆಗಿತ್ತು. ಮನೆಯ ಎದುರುಗಡೆ ಟ್ಯಾಕ್ಸಿ ನಿಂತ ಶಬ್ದ ಕೇಳಿಸಿತು. ಮಾಡಿಂದ ಬಗ್ಗಿ ನೋಡಿದ ಮಹರ್ಷಿ ಕಾರಿನಿಂದ ಇಳಿದ ಸಂಯುಕ್ತ ಕಾಣಿಸಿದಳು. ಬಿಳಿಯ ಬಣ್ಣದ ಚೂಡಿದಾರ್ ಹಾಕಿದ್ದ ಸಂಯುಕ್ತಳ ಪಿಂಕ್ ದುಪ್ಪಟ್ಟ ಗಾಳಿಗೆ ಹಾರಾಡುತ್ತಾ ಇತ್ತು. ಅದನ್ನು ತನ್ನ ಕೈಗೆ ಸುತ್ತಿಕೊಂಡು ಮನೆಯ ಕಡೆ ತಿರುಗಿದಳು. ದೊಡ್ಡ ಬಂಗ್ಲೆಯ ಸುತ್ತ ಭದ್ರವಾದ ಕಾಂಪೌಂಡ್ ಮನೆಗೆ ಭದ್ರತೆಯನ್ನು ಒದಗಿಸಿತ್ತು. ಮನೆಯ ಗೇಟ್ನ ಎದುರು ನಿಂತು ಅಲ್ಲಿಂದ ಮನೆಯನ್ನು ವೀಕ್ಷಿಸಿದಳು. ಮಹರ್ಷಿ ಅಂತಸ್ತೇನೋ ಈಗ ಕಡಿಮೆ ಇಲ್ಲ ಅಂದುಕೊಂಡಳು. ಮನೆಯ ಗೇಟ್ನ ಪಕ್ಕದಲ್ಲಿ ಬಂಗಾರದ ಬಣ್ಣದಲ್ಲಿ ಕೆತ್ತಲಾಗಿದ್ದ ಮನೆಯ ಹೆಸರು ಅಲ್ಲಿ ಅವಳ ಗಮನ ಸೆಳೆಯಿತು. ಅದನ್ನು ಅವಳು ಓದಿದಳು. ಯುಕ್ತ. ಯಾಕೋ ಆ ಹೆಸರು ಓದಿ ಅವಳಿಗೆ ಅವ್ಯಕ್ತ ಭಾವನೆ ಮೂಡಿ ಮರೆಯಾಯಿತು. ಯಾಕೆ ಈ ಹೆಸರು? ಗೇಟಿನ ಬಳಿ ನಿಂತಿದ್ದ ಬಿಳಿಯ ಯೂನಿಫಾರ್ಮ್ನಲ್ಲಿದ್ದ ವಾಚ್ಮ್ಯಾನ್ ಸಂಯುಕ್ತಳಿಗೆ ಸೆಲ್ಯೂಟ್ ಮಾಡಿ ಒಳಗೆ ಬಿಟ್ಟ. ಗೇಟಿನಿಂದ ಒಳಗಡೆ ಅಡಿ ಇರಿಸಿದ ಸಂಯುಕ್ತಳಿಗೆ ಬಣ್ಣ ಬಣ್ಣದ ಹೂವಿನಿಂದ ಕಂಗೊಳಿಸುತ್ತಿದ್ದ ಹಸಿರು ಉದ್ಯಾನವನ ಸ್ವಾಗತ ಕೋರಿದ ಅನುಭವವಾಯಿತು. ಆ ಹೂವಿನ ಪರಿಮಳ ಗಾಳಿಯಲ್ಲಿ ಬೆರೆತು ಅದರ ಘಮಘಮ ಅವಳ ಮೂಗಿಗೆ ಹಡರಿತು. ಆ ಉದ್ಯಾನವನದ ನಡುವೆ ಇದ್ದ ಬಿಳಿಯ ಕಂಬಗಳ ಮಂಟಪ ಅವಳ ಗಮನಕ್ಕೆ ಬಂತು. ಅಲ್ಲಿ 2 ಪುಟ್ಟ ಬೆಂಚುಗಳನ್ನು ಕುಳಿತುಕೊಳ್ಳುವ ಸಲುವಾಗಿ ಹಾಕಿದ್ದರು ಅನಿಸುತ್ತದೆ. ಹೀಗೆ ಮಹರ್ಷಿಯ ಮನೆಯ ಹೊರಾಂಗಣವನ್ನು ನೋಡುತ್ತಾ ನಿಧಾನವಾಗಿ ಸಂಯುಕ್ತ ಮನೆ ಕಡೆ ಹೆಜ್ಜೆ ಹಾಕುತ್ತಿದ್ದಳು. ಮಹಡಿಯಿಂದಲೇ ಅವಳನ್ನು ನೋಡಿದ ಮಹರ್ಷಿ ಅವಳನ್ನು ಎದುರುಗೊಳ್ಳಲು ದಡದಡ ಮಾಡಿ ಇಳಿದು ಕೆಳಗೆ ಬಂದ. ವಿಶಾಲವಾಗಿ ತೆರೆದಿದ್ದ ಮುಂಬಾಗಿಲಿನಲ್ಲಿ ಹೋಗಿ ನಿಂತ. ನಿಧಾನವಾಗಿ ನಡೆದು ಬರುತ್ತಿದ್ದ ಸಂಯುಕ್ತಳನ್ನು ಕಣ್ಣು ತುಂಬಿಕೊಂಡ ಮಹರ್ಷಿ. ಸಂಯುಕ್ತಳನ್ನು ಹೋಗಿ ಬಲವಾಗಿ ಅಪ್ಪಿಕೊಳ್ಳಬೇಕೆಂಬ ಅದಮ್ಯ ಬಯಕೆಯಾಯಿತು. ಆದರೆ ಆ ಹಕ್ಕು ಈಗ ಇಲ್ಲ. ಹೃದಯ ನರಳಿತು. ಮುಖದಲ್ಲಿ ನಗು ತಂದುಕೊಂಡ. ವೆಲ್ಕಮ್ ಟು ಮೈ ಹೋಮ್ ಡಿಯರ್ ಸಂಯುಕ್ತ ಆರ್ಥಿಕವಾಗಿ ಸ್ವಾಗತಿಸಿದ. ಮಹರ್ಷಿಯನ್ನು ತನ್ನ ಇಷ್ಟದ ಕೆಂಪು ಶರ್ಟ್ ಮತ್ತು ಬ್ಲೂ ಜೀನ್ಸ್ನಲ್ಲಿ ಕಂಡು ಕಣ್ಣು ಅರಳಿತು. ಒಡನೆಯೇ ವರ್ಣಾಳ ನೆನಪಾಯಿತು. ಮನ ಮುದುಡಿತು. ಥ್ಯಾಂಕ್ಸ್ ಎಂದವಳು ಮನೆಯೊಳಗಡೆ ಅಡಿ ಇರಿಸಿದಳು. ಅಲ್ಲಿ ಆ ವಿಶಾಲವಾದ ಲಿವಿಂಗ್ ರೂಮಿನಲ್ಲಿ ಹಾಕಿದ್ದ ಆಳೆತ್ತರದ ತೈಲ ಚಿತ್ರಗಳು ಮಹರ್ಷಿಯ ಅಭಿರುಚಿಗೆ ಹಿಡಿದ ಕನ್ನಡಿಯ ಥರ ಅವಳ ಗಮನ ಸೆಳೆಯಿತು. ಅಷ್ಟರಲ್ಲಿ ರತ್ನ ಒಂದು ಕಲಾತ್ಮಕ ಚಿತ್ರದ ಚಿನ್ನದ ಬಣ್ಣದ ಅಂಚಿನ ಟ್ರೇಯಲ್ಲಿ ಗಾಜಿನ ಜಗ್ನಲ್ಲಿ ತುಂಬಿದ ತಂಪು ಪಾನೀಯವನ್ನು ಹೊತ್ತು ತಂದಳು. ಆ ಹಳದಿ ಮಿಶ್ರಣವನ್ನು ಜಗ್ನಿಂದ ಗ್ಲಾಸ್ಗಳಿಗೆ ವರ್ಗಾಯಿಸಿ ಸಂಯುಕ್ತಳ ಮುಂದೆ ಹಿಡಿದಳು. ಸಂಯುಕ್ತ ಅದನ್ನು ತೆಗೆದುಕೊಂಡ ಮೇಲೆ ಇನ್ನೊಂದನ್ನು ಮಹರ್ಷಿಗೆ ಕೊಟ್ಟಳು. ಅದನ್ನು ಬಾಯಿಗಿಟ್ಟವಳಿಗೆ ಆಶ್ಚರ್ಯವಾಯಿತು. ಅವಳ ಫೇವ್ರೇಟ್ ಬೇಲದ ಹಣ್ಣಿನ ಪಾನಕ. ಮಹರ್ಷಿಯ ಜೊತೆ ಇದ್ದಾಗ ಕಾಲೇಜಿನ ಎದುರಿದ್ದ ಜ್ಯೂಸ್ ಅಂಗಡಿಯಲ್ಲಿ ಅವಳು ದಿನಾವೂ ಇದೇ ಬೇಲದ ಹಣ್ಣಿನ ಪಾನಕ ಕುಡಿಯುತ್ತಿದ್ದಳು. ಹಾಗೆಲ್ಲ ಮಹರ್ಷಿ ದಿನ ಅದನ್ನೇ ಕುಡಿತೀಯಲ್ಲ, ಬೋರ್ ಆಗೋಲ್ವಾ ಎಂದು ಕೇಳುತ್ತಿದ್ದ. ಆಗ ಸಂಯುಕ್ತ, ಇಲ್ಲ, ನಾನು ಸಾಯೋವರೆಗೂ ಇದು ನನಗೆ ಬೇಡ ಅನಿಸುವುದಿಲ್ಲ ಅಂದ ನೆನಪು ಅವಳನ್ನು ಕಾಡಿತು. ಅವಳಿಗೆಂದೇ ರತ್ನಕ್ಕನಲ್ಲಿ ಹೇಳಿ ಮಾಡಿಸಿದ ಆ ಬೇಲದ ಹಣ್ಣಿನ ಪಾನಕವನ್ನು ಅವಳು ಕುಡಿಯುತ್ತಿರುವಾಗ ಅವಳ ಮುಖಭಾವವನ್ನೇ ಗಮನಿಸುತ್ತಿದ್ದ ಮಹರ್ಷಿ. ಅವನು ತನ್ನನ್ನು ನೋಡುತ್ತಿರುವುದು ಸಂಯುಕ್ತಳಿಗರಿವಾಗಿ ಮುಜುಗರವಾಯಿತು. ಆದರೂ ಈ ಸಣ್ಣ ವಿಚಾರವನ್ನು ನೆನಪಿಟ್ಟುಕೊಂಡ ಮಹರ್ಷಿಯನ್ನು ಮನದಲ್ಲೇ ಮೆಚ್ಚಿಕೊಂಡಳು. ತನ್ನ ಈ ಪುಟ್ಟ ಪ್ರಯತ್ನ ಅವಳ ಗಮನ ಸೆಳೆದಿದೆ ಎಂದರಿವಾಗಿ ಮಹರ್ಷಿಗೂ ಒಳಗೊಳಗೆ ಸಂಭ್ರಮ. ಬಾ ಸಂಯುಕ್ತ, ಫ್ರೆಶ್ ಅಪ್ ಆಗು, ಆಮೇಲೆ ಜೊತೆಯಾಗಿ ಕುಳಿತು ಊಟ ಮಾಡೋಣ. ಅವಳನ್ನು ಗೆಸ್ಟ್ ರೂಮ್ಗೆ ಕರೆದೊಯ್ದ.
ಮನೆಯ ಕೆಲಸದವರಿಗೆ ಯಜಮಾನರ ಅತಿಥಿಯಾಗಿ ಬಂದ ಈ ಸರಳ ಸುಂದರಿಯನ್ನು ನೋಡಿ ಖುಷಿಯಾಗಿತ್ತು. ಅವಳ ಜೊತೆ ನಗು ನಗುತ್ತಾ ಮಾತನಾಡುತ್ತಿರುವ ಮಹರ್ಷಿಯನ್ನು ನೋಡಿ ಇನ್ನೂ ಅಚ್ಚರಿ. ಇವಳು ಯಾರು? ಮದುವೆಯಾಗಿದೆಯೋ ಇಲ್ಲವೋ ಎಂದುಕೊಂಡರು. ಅದನ್ನು ಕೇಳುವ ಧೈರ್ಯ ಅವರಿಗೆ ಇರಲಿಲ್ಲ. ಆದರೆ ಮಹರ್ಷಿ ಹೀಗೆ ನಗು ನಗುತ್ತಾ ಯಾವಾಗಲೂ ಇರಬಾರದೆ ಎಂದು ಅವರಿಗೆಲ್ಲ ಅನಿಸಿತು. ಸಂಯುಕ್ತ ಫ್ರೆಶ್ ಅಪ್ ಆಗಿ ಬಂದವಳು ಅವಳನ್ನು ಡೈನಿಂಗ್ ಟೇಬಲ್ಗೆ ಕರೆದು ತಂದ. ಅಗಲವಾದ 2 ಬಾಳೆ ಎಲೆಗಳನ್ನು ಟೇಬಲ್ ಮೇಲೆ ಹರಡಿದ್ದರು. ಸ್ವೀಟ್ ಕಾರ್ನ್, ಕೋಸಂಬರಿ, ಬಾಳೆಕಾಯಿಯ ಮಸಾಲೆ ಹಾಕಿದ ಪಲ್ಯವನ್ನು ರತ್ನ ಮತ್ತು ಅವಳ ಸಹಾಯಕ್ಕೆ ಇದ್ದ ಇನ್ನೊಂದು ಹುಡುಗಿ ತಂದು ಬಡಿಸಿದರು. ಮತ್ತೆ ಬಿಸಿ ಬಿಸಿ ಅಕ್ಕಿ ರೊಟ್ಟಿ ಮತ್ತು ಅದಕ್ಕೆ ಕಾಯಿ ಚಟ್ನಿಯನ್ನು ಬೆಣ್ಣೆ ಜೊತೆ ತಂದು ಟೇಬಲ್ ಮೇಲೆ ಇರಿಸಿದರು. ಮಹರ್ಷಿ, ಸಂಯುಕ್ತ, ಏನು ಸಂಕೋಚ ಬೇಡ. ನಿನಗೋಸ್ಕರ ಇವತ್ತು ಎಲ್ಲವೂ ನಿನ್ನದೇ. ಫೇವ್ರೆಟ್ ಅಡುಗೆ ಐಟಮ್ ಮಾಡಿಸಿದ್ದೇನೆ ಎಂದ. ಬಿಸಿ ಬಿಸಿ ಅಕ್ಕಿ ರೊಟ್ಟಿ ತಿನ್ನುತ್ತಿದ್ದವಳಿಗೆ ಅವನ ಮಾತು ಕೇಳಿ ನೆತ್ತಿಗೇರಿತು. ಕೆಮ್ಮು ಬಂದು ಮುಖವೆಲ್ಲ ಕೆಂಪಾಯಿತು. ಮಹರ್ಷಿಗೆ ಗಾಬರಿಯಾಯಿತು. ನಿಧಾನ ಸಂಯುಕ್ತ, ನಿಧಾನಕ್ಕೆ ತಿನ್ನು ಎಂದ. ಅವನ ವಿಪರೀತ ಕಾಳಜಿ ಕಂಡು ಸಂಯುಕ್ತಳಿಗೆ, ಮಹರ್ಷಿ, ಯಾಕೆ ನೀನು ನನಗೋಸ್ಕರ ಇಷ್ಟವಾದ ಪಲ್ಯ, ಕೋಸಂಬರಿ, ರೊಟ್ಟಿ ಎಲ್ಲ ಮಾಡಿಸಿದ್ಯಾ? ಆ ಹಳೆಯ ದಿನಗಳಲ್ಲಿ ನಾವು ಜೊತೆಯಾಗಿದ್ದಾಗ ನಡೆದ ಯಾವುದನ್ನು ನೀನು ಮರೆತಿಲ್ವಾ? ಇದು ಸರಿನಾ ಎಂದು ಕೇಳಬೇಕೆನಿಸಿತು. ಆದರೆ ನೀನು ಯಾಕೆ ನಾನು ಕೊಲೆ ಮಾಡಿ ಜೈಲು ಸೇರಿದಾಗ ಬ್ಯಾಂಗ್ಳೂರಿನಿಂದ ಓಡಿ ಬಂದೆ? ನನಗೋಸ್ಕರ ಇಷ್ಟೆಲ್ಲ ಯಾಕೆ ಮಾಡಿದೆ ಎಂದು ಮಹರ್ಷಿ ಪ್ರಶ್ನಿಸಿದರೆ ನನ್ನಲ್ಲಿ ಏನು ಉತ್ತರವಿದೆ ಎಂದುಕೊಂಡಳು ಸಂಯುಕ್ತ. ಹೀಗೆ ಕೇಳಿ ನಾನೇ ನನ್ನ ತಲೆ ಮೇಲೆ ಅನಗತ್ಯ ವಿಚಾರಗಳನ್ನು ಎಳೆದುಕೊಳ್ಳುವುದು ಬೇಡ ಅನಿಸಿತು. ರತ್ನಕ್ಕ, ಸಂಯುಕ್ತಳಿಗೆ ಖರ್ಜೂರದ ಕೀರು ಇನ್ನಷ್ಟು ಹಾಕಿ ಎಂದು ಮಹರ್ಷಿ ಒತ್ತಾಯ ಮಾಡಿ ಹಾಕಿಸಿದಾಗ ಯೋಚನೆಯಿಂದ ಹೊರಬಂದು ತನಗಿಷ್ಟವಾದ ಖರ್ಜೂರದ ಪಾಯಸವನ್ನು ಸವಿಯತೊಡಗಿದಳು. ಊಟ ಮಾಡಿದ ಮೇಲೆ ಸಂಯುಕ್ತ ರೆಸ್ಟ್ ತಗೋತೀಯಾ ಕೇಳಿದ ಮಹರ್ಷಿ. ಇಲ್ಲ, ನನಗೆ ಈ ಹೊತ್ತಿನಲ್ಲಿ ಮಲಗಿ ಅಭ್ಯಾಸವಿಲ್ಲ ಎಂದಳು. ಸರಿ ಬಾ, ಮೇಲೆ ಹೋಗೋಣ ಎಂದು ಮಹಡಿ ಮೇಲೆ ಕರೆದುಕೊಂಡು ಹೋದ. ಮಹಡಿಯ ಮೇಲೆ ಅವನ ಅಪ್ಪನೇ ವಿನಃ ಯಾರೂ ಬರುವಂತಿರಲಿಲ್ಲ. ಬೆಳಿಗ್ಗೆ ಒಂದು ಸಲ ಸ್ವಚ್ಛಗೊಳಿಸಿ ಬಂದರೆ ಮತ್ತೆ ಕೆಲಸದವರಿಗೆ ಅಲ್ಲಿ ಪ್ರವೇಶವಿರಲಿಲ್ಲ. ಆದರೆ ಅಗತ್ಯವಿದ್ದಾಗ ಮೇಲ್ಗಡೆ ಸ್ವಿಚ್ ಅದುಮಿದರೆ ಕೆಳಗಡೆ ಬೆಲ್ಲ ಆಗುತ್ತಿತ್ತು. ಆಗಷ್ಟೇ ಕೆಲಸದವರು ಮೇಲೆ ಹೋಗುತ್ತಿದ್ದರು. ಹೊರಗಡೆ ಸಿಕ್ಕಾಪಟ್ಟೆ ಬಿಸಿಲಿದ್ದರೂ ಸೆಂಟ್ರಲೈಸ್ಡ್ ಎಸಿಯ ವ್ಯವಸ್ಥೆ ಇದ್ದುದರಿಂದ ಮನೆ ತಣ್ಣಗಿತ್ತು. ಅಲ್ಲೇ ವಿಶಾಲವಾದ ಹಾಲ್ನಲ್ಲಿದ್ದ ತೂಗು ಪಲ್ಲಂಗದಲ್ಲಿ ಕುಳಿತ ಮಹರ್ಷಿ. ಎದುರಿಗಿದ್ದ ಸೋಫಾದಲ್ಲಿ ಸಂಯುಕ್ತ ಕುಳಿತಳು. ಮಹರ್ಷಿ ಸಂಯುಕ್ತಳಲ್ಲಿ ಏನೋ ಮಾತನಾಡಲೆಂದು ಬಾಯಿ ತೆರೆದಾಗ ಸಂಯುಕ್ತ ಕೂಡಲೇ, ಸಾಕು ಮಹರ್ಷಿ, ಇಷ್ಟು ಹೊತ್ತು ನೀನೇ ಮಾತಾಡಿದೆ, ಈಗ ನಾನು ನಿನ್ನಲ್ಲಿ ಕೆಲವು ವಿಚಾರ ಮಾತನಾಡಬೇಕು ಅಂದಳು. ಮಹರ್ಷಿ ಅವಳ ಗಂಭೀರ ಮುಖ ನೋಡಿ, ಸರಿ ಹೇಳು ಎಂದ. ವರ್ಣಳ ಬಗ್ಗೆ ಹೇಳು ಎಂದಳು ಸಂಯುಕ್ತ. ಯಾವ ವರ್ಣ? ಮರೆತವನಂತೆ ನಟಿಸಿದ. ಸಂಯುಕ್ತಳಿಗೆ ಅವನ ಉತ್ತರದಿಂದ ಅಸಮಾಧಾನ ಹೆಚ್ಚಾಯಿತು. ಸೋಫಾದಿಂದ ಎದ್ದವಳು ಅವನ ಪಕ್ಕ ಹೋಗಿ ನಿಂತಳು. ಯಾವ ವರ್ಣ ಅಂದರೆ ಅವಳೇ, ನೀನು ಮದುವೆಯಾಗಿದ್ದ ಹುಡುಗಿ. ಯಾರಿಗಾಗಿ ನನ್ನ ಪ್ರೀತಿಯನ್ನು ತಿರಸ್ಕರಿಸಿದೆಯೋ ಅದೇ ವರ್ಣಳ ಬಗ್ಗೆ ನಾನು ಕೇಳುತ್ತಿರುವುದು ಎನಿಸಿದಕ್ಕಿಂತಲೂ ಗಡಸಾಗಿತ್ತು ಅವಳ ಧ್ವನಿ. ಮಹರ್ಷಿಗೆ ಈಗ ನಿಜವಾಗಿಯೂ ಭಯವಾಯಿತು. ನಾನಿವಳಿಗೆ ನಿಜ ಹೇಳಿದರೆ ಮುಂದೆ ಏನಾಗ್ಬೋದು ಎಂಬ ಯೋಚನೆಯಲ್ಲಿ ಬಿದ್ದ. ಯಾಕೆ ಈ ಮೌನ? ಅಂದು ವರ್ಣ ನಿನ್ನ ಹೆಂಡತಿ ಎಂದವನು ಈಗ ಅವಳು ಜೊತೆಗಿಲ್ಲ ಅಂದರೆ ಇದರರ್ಥ ಏನು? ಮತ್ತೆ ಪ್ರಶ್ನಿಸಿದಳು. ಮಹರ್ಷಿ ಗಂಟಲಿನಲ್ಲಿ ಏನೋ ಸಿಕ್ಕಿ ಹಾಕಿಕೊಂಡವನಂತೆ ಒದ್ದಾಡುತ್ತಾ, ವರ್ಣ ಎಂಬವಳು ಬರೀ ನನ್ನ ಕಾಲ್ಪನಿಕ ವ್ಯಕ್ತಿ. ನಿಜವಾಗಿ ಅಂಥವರು ಯಾರೂ ಇಲ್ಲ, ನಿಜ ಬಾಯ್ಬಿಟ್ಟ. ಇದನ್ನು ಕೇಳಿ ಸಂಯುಕ್ತಳಿಗೆ ಸಿಡಿಲು ಬಡಿದಂತಾಯಿತು. ಬಂದ ಕೋಪಕ್ಕೆ ಅವಳು ಕೈ ಬೀಸಿ ಅವನ ಕಪಾಲಕ್ಕೆ ಬಾರಿಸಿದಳು. ಅಂದರೆ ನಾನು ಊಹಿಸಿದ್ದು ನಿಜ. ನನ್ನಿಂದ ದೂರವಾಗಬೇಕೆಂಬ ಒಂದೇ ಕಾರಣಕ್ಕೆ ಈ ಕಟ್ಟುಕತೆ ಹೇಳಿ ಇಲ್ಲದ ವರ್ಣಳನ್ನು ಸೃಷ್ಟಿಸಿದೆ. ಛೇ, ಯು ಆರ್ ಎ ಚೀಟ್. ರಿಯಲಿ ಐ ಆಮ್ ಅಶೇಮ್ಡ್ ಆಫ್ ಮೈ ಸೆಲ್ಫ್. ನಿನ್ನ ಅಂಥವನಿಗಾಗಿ ನಾನು ಕೋರ್ಟ್ ಕೇಸ್ ಎಂದು ಹೋರಾಡಿದ್ದೇನೆ. ನಿನ್ನಂಥ ನೀಚನಿಗಾಗಿ ನಾನು ಅಲ್ಲಿಂದ ಓಡಿ ಬಂದೇನೆ. ಅವಳ ಕೆಂಡದಂಥ ಮಾತುಗಳು ಅವನನ್ನು ಸುಡತೊಡಗಿತು. ಆ ಕೂಡಲೇ ಮಹರ್ಷಿ ಅವಳ 2 ಕೈಗಳನ್ನು ಹಿಡಿದು ತನ್ನ ಕೆನ್ನೆಗೊತ್ತಿಕೊಂಡು, ಹೊಡಿ ಸಂಯುಕ್ತ, ಹೊಡಿ. ನಿನಗೆ ಮನಸ್ಸಿಗೆ ಖುಷಿ ಆಗುವಷ್ಟು ಹೊಡಿ. ಹೌದು, ನಾನು ನೀಚ. ನಿನ್ನ ಹತ್ತಿರಂದು ಸುಳ್ಳು ಹೇಳಿ ನಿನ್ನ ಪ್ರೀತಿಯನ್ನು ದೂರ ಮಾಡಿದ ಅಧಮ ನಾನು.
ಹೊಡಿ ಸಂಯುಕ್ತ. ಹುಚ್ಚನಂತೆ ಅವಳ ಕೈಯಿಂದ ತನ್ನ ಕೆನ್ನೆಗೆ ತಾನೇ ಹೊಡೆಯತೊಡಗಿದ. ತನ್ನ ಕೈಗಳನ್ನು ಹಿಡಿದುಕೊಂಡಿದ್ದ ಮಹರ್ಷಿಯಿಂದ ಕೈಗಳನ್ನು ಬಿಡಿಸಿಕೊಂಡ ಸಂಯುಕ್ತ ದೂರ ಹೋಗಿ ನಿಂತಳು. ಅವಳ ಕಣ್ಣುಗಳಲ್ಲಿ ಆಕ್ರೋಶಕ್ಕೂ ನೋವಿಗೂ ಕಣ್ಣೀರು ಹರಿಯತೊಡಗಿತು. ಅವಳ ಕಣ್ಣೀರು ಮಹರ್ಷಿಯನ್ನು ಮತ್ತಷ್ಟು ನೋಯಿಸಿತು. ಆದರೆ ಅವಳ ಬಳಿ ಸಾರಿ ಅವಳ ಕಣ್ಣೀರನ್ನು ತೊಡೆಯುವ ಧೈರ್ಯ ಅವನಿಗಿರಲಿಲ್ಲ. ಸ್ವಲ್ಪ ಹೊತ್ತಿನ ಅಸಹನೀಯ ಮೌನದ ನಂತರ ಸಂಯುಕ್ತ, ಸರಿ ಮಹರ್ಷಿ, ನಾನಿನ್ನು ಇಲ್ಲಿ 1 ನಿಮಿಷವೂ ಇರೋದಿಲ್ಲ. ನನಗೆ ನಾಳೆ ಬೆಳಗಿನ ಫ್ಲೈಟ್ಗೆ ರಿಟರ್ನ್ ಟಿಕೆಟ್ ಇದೆ. ನಾವು ಐ ವಿಲ್ ಗೋ ಟು ಹೋಟೆಲ್. ಇನ್ನು ಮುಂದೆ ಈ ಸಂಯುಕ್ತ ನಿನ್ನನ್ನು ಯಾವ ಸಂದರ್ಭದಲ್ಲೂ ನೆನಪಿಸಿಕೊಳ್ಳಲು ಬಯಸುವುದಿಲ್ಲ ಎಂದವಳು ತನ್ನ ವ್ಯಾನಿಟಿ ಬ್ಯಾಗನ್ನು ಎತ್ತಿ ಇನ್ನೇನು ಹೊರಟೇ ಬಿಟ್ಟಳು. ಅವಳ ಈ ಮಾತು ಕೇಳಿ ಮಹರ್ಷಿಯ ಹೃದಯ ನಿಂತೇ ಹೋಯಿತು. ಇಲ್ಲ, ಇದು ಹೀಗಾಗಬಾರ್ದು. ಸಂಯುಕ್ತಳ ನೆನಪಲ್ಲಿ ಬದುಕುತ್ತಿರುವ ನಾನು ಅವಳು ಬೇರೆ ಮದುವೆಯಾಗಿದ್ದರು ಅವಳಿಗೆ ತನ್ನ ಮೇಲೆ ಪ್ರೀತಿ ಇತ್ತು ಎಂಬ ಭಾವನೆಯೇ ನನ್ನನ್ನು ಜೀವಂತವಾಗಿಟ್ಟಿರುವುದು. ಅವಳು ದೈಹಿಕವಾಗಿ ದೂರದಲ್ಲಿದ್ದರು ಎಲ್ಲೋ ಅವಳ ಹೃದಯದ ಮೂಲೆಯಲ್ಲಿ ನನಗೆ ಜಾಗವಿದೆ ಎಂಬ ನಂಬಿಕೆಯಲ್ಲಿ ಉಸಿರು ಹಿಡಿದುಕೊಂಡಿರುವವನು ಈಗ ಏಕಾಏಕಿ ಹೀಗೆ ನನ್ನ ನೆನಪುಗಳೇ ಬೇಡ ಎಂದು ಹೋಗುತ್ತಿರುವ ಇವಳನ್ನು ನಾನು ತಡೆಯದೇ ಇದ್ದರೆ ಇನ್ನು ಎಂದು ಸಂಯುಕ್ತ ಮತ್ತೆ ನನ್ನ ಬಳಿ ಬರಲಾರಳು ಎಂಬ ಸತ್ಯ ಅವನನ್ನು ಚುಚ್ಚಿ ನೋಯಿಸಿತು. ಏನು ತಡ ಮಾಡಬಾರ್ದು ಎಂದುಕೊಂಡವನು, ಸಂಯುಕ್ತ 1 ನಿಮಿಷ, ಇಷ್ಟು ಬೇಗ ಈ ಎಲ್ಲ ನಿರ್ಧಾರವನ್ನು ನೀನು ತೆಗೆದುಕೊಂಡರೆ ಹೇಗೆ? ನಾನು ವರ್ಣಳ ಕತೆ ಕಾಲ್ಪನಿಕ ಅಂದೆ, ಆದರೆ ಈ ಕಥೆಯ ನಿರ್ದೇಶಕರು ಬೇರೆ ಯಾರೋ ಇದ್ದಾರೆ. ಅದರ ಬಗ್ಗೆ ನಾನು ನಿಮಗೆ ಹೇಳಬೇಕು. ಅದನ್ನು ಕೇಳಿದ ಮೇಲೂ ನೀನು ಹೋಗಬೇಕೆಂದಿದ್ದರೆ ಹೋಗು, ನಾನು ತಡೆಯೋದಿಲ್ಲ ಅಂದ. ಅವನ ಮಾತು ಹೆಜ್ಜೆ ಮುಂದಿಡಲು ಇರಿಸಿದ ಪಾದಗಳನ್ನು ಗಕ್ಕನೆ ನೆಲದ ಮೇಲೆ ಹುರಿದಳು. ಮೆಲ್ಲನೆ ತಿರುಗಿ ಮಹರ್ಷಿ ಕಡೆ ನೋಡಿದಳು. ಇದ್ಯಾವ ಹೊಸ ಕತೆ ಕೇಳಿದಳು. ಆಗ ಮಹರ್ಷಿ ಮುಂದೆ ನಡೆದು ಹೋಗಿ ಅವಳ ಹತ್ತಿರ ಹೋದ. ಅವಳ ಕೈ ಹಿಡಿದು ತಂದು ತೂಗುಯ್ಯಾಲೆಯಲ್ಲಿ ಕೂರಿಸಿದ. ಅಲ್ಲೇ ಟೀಪಾಯ್ ಮೇಲಿದ್ದ ಗ್ಲಾಸಿಗೆ ನೀರು ಸುರಿದು ಅವಳಿಗೆ ಕುಡಿಯಲು ಕೊಟ್ಟ. ಅವಳು ಸ್ವಲ್ಪ ಸುಧಾರಿಸಿಕೊಂಡ ಮೇಲೆ ಹೇಳಿದ, ಸಂಯುಕ್ತ, ವರ್ಣಾಳೆಂಬ ಹೆಣ್ಣು ಇದ್ದಾಳೆ ಎಂದು ನಿನಗೆ ನಾನು ಸುಳ್ಳು ಹೇಳಬೇಕಾದ ಸಂದರ್ಭ ಸೃಷ್ಟಿಯಾಯಿತು ಎಂದ. ಅದೇನು ಸುತ್ತಿ ಬಳಸಿ ಹೇಳುವುದು ಬಿಟ್ಟು ನೇರವಾಗಿ ಹೇಳು, ಇನ್ನೂ ಕಾಯುವ ತಾಳ್ಮೆ ಇಲ್ಲ ಎಂದು ನುಡಿದಳು ಸಂಯುಕ್ತ. ಸರಿ, ನಾನು ನಿನ್ನನ್ನು ವರ್ಷಗಳ ಹಿಂದಕ್ಕೆ ಕರೆದೊಯ್ಯುತ್ತೇನೆ. ನಾನು ನನ್ನ ಮೊದಲ ಸಿನಿಮಾ ಶೂಟಿಂಗ್ಗೆ ತೆರಳುವ ಮುನ್ನ ನೀನೊಂದು ಪಾರ್ಟಿ ಕೊಟ್ಟಿದ್ದೆ, ನೆನಪಿದೆಯಾ? ಹೌದು, ನೆನಪಿದೆ. ಆ ದಿನ ಪಾರ್ಟಿಯ ನಂತರ ನಾವು ಹೊರಗೆ ಬಂದೆವು. ರೋಡ್ ಮಧ್ಯದಲ್ಲಿ ನೀನು ನಾನು ನಡೆಯುತ್ತಿದ್ದೆವು. ಆಗ ನೀನು ನನ್ನನ್ನು ಚುಂಬಿಸಿದೆ. ಸಂಯುಕ್ತಳಿಗೆ ಮಹರ್ಷಿ ಹೀಗೆ ಕೇಳುವಾಗ ಇರುಸು ಮುರುಸಾಯಿತು. ಈ ವಿಚಾರಗಳು ಈಗ ಬೇಕಾ ಅನಿಸಿತು. ಎಂದಳು. ನಾನು ತಡೆಯಲಾರದೆ ನಿಮಗೆ ದೀರ್ಘವಾದ ಚುಂಬನ ನೀಡಿದೆ. ಕೂಡಲೇ ಎದ್ದು ನಿಂತ ಸಂಯುಕ್ತ, ಇದನ್ನೆಲ್ಲ ಈಗ ಹೇಳಿ ಏನು ಸಾಧಿಸಬೇಕೆಂದಿರುವೆ? ಮುಗಿದ ಅಧ್ಯಾಯ ಅದು ಎಂದಾಗ ಮಹರ್ಷಿ, ಕುಳಿತುಕೋ ಸಂಯುಕ್ತ ಎಂದು ಮತ್ತೆ ಅವಳನ್ನು ಕುಳ್ಳಿರಿಸಿದ. ನೀನು ಹೀಗೆ ಎಕ್ಸೈಟ್ ಆದರೆ ಹೇಗೆ? ನಾನು ಹೇಳುವುದನ್ನು ಪೂರ್ತಿ ಕೇಳಿಸಿಕೊ. ಆ ಸಮಯದಲ್ಲಿ ಆ ದಾರಿಯಲ್ಲಿ ಬರುತ್ತಿದ್ದ ಕಾರಿನ ಡ್ರೈವರ್, ಛೆ, ಪ್ರೀತಿ ಮಾಡಲು ಯಾಕೆ ಇಲ್ಲಿ ಬರ್ತಾರೆ, ಹೋಟೆಲ್ಗೆ ಹೋಗಬಾರ್ದೆ ಎಂದು ಬೈದರು. ಸರಿನಾ? ಸರಿ. ಆಮೇಲೆ ನೀನು ನನ್ನ ಮನೆಗೆ ಬಂದೆ, ನನ್ನ ಡ್ರಾಪ್ ಮಾಡಿದೆ. ಭಾರವಾದ ಹೃದಯದಿಂದ ನೀನು ನಿನ್ನ ಮನೆಗೆ ಹೋದೆ, ನೆನಪಿದೆಯಾ? ಇವೆಲ್ಲ ನೆನಪಿದೆ, ಸತ್ಯ ಹೇಳಿದಳು ಸಂಯುಕ್ತ. ನೀನು ಆ ಕಡೆ ಹೋದ ತಕ್ಷಣ ನಾನು ಇನ್ನೇನು ಮನೆಯ ಬಾಗಿಲು ಹಾಕುವಷ್ಟರಲ್ಲಿ ಒಬ್ಬ ವ್ಯಕ್ತಿ ಬಂದು, ನಾನು ಒಳಗಡೆ ಬರ್ಬೋದಾ ಅಂದರು. 50ರ ಆಸುಪಾಸಿನಲ್ಲಿದ್ದ ಅಜಾನುಬಾಹು, ಮುಖದಲ್ಲಿ ವ್ಯಗ್ರತೆ ಸೂಸುವ ಭಾವನೆ. ನನಗಿವರ ಮೇಲೆ ಒಳ್ಳೆಯ ಅಭಿಪ್ರಾಯವನ್ನು ಸೂಚಿಸಲಿಲ್ಲ. ಆದರೂ ಮನೆಯ ಒಳಗಡೆ ಕರೆದೆ. ಒಳಬಂದವರು ಸೋಫಾದ ಮೇಲೆ ಕುಳಿತು, ನಿನಗೂ ಸಂಯುಕ್ತಳಿಗೂ ಬರೀ ಸ್ನೇಹ ಅಂದುಕೊಂಡಿದ್ದೆ, ಆದರೆ ಅದಕ್ಕಿಂತ ಜಾಸ್ತಿನೇ ಇದೆ ಎಂದು ಇವತ್ತು ಗೊತ್ತಾಯಿತು ಅಂದರು. ನಾನು ಮಾತನಾಡಲು ತಡವರಿಸಿದೆ. ಆಗ ಮಾತು ಮುಂದುವರಿಸಿದ ಅವರು, ನೋಡು, ನಿನ್ನ ಕನಸುಗಳು ಬೇರೆ. ನೀನು ಸಿನಿಮಾ ಹೀರೋ ಆಗಬೇಕೆಂದಿರುವವನು, ಅವಳು ಲಾಯರ್ ಆಗಲಿರುವವಳು ಎಂದರು. ನೀವು ಅವಳ ಬಗ್ಗೆ ಮಾತನಾಡುತ್ತಿರುವಿರಲ್ಲ, ನಿಮಗಿದೆಲ್ಲ ಯಾಕೆ? ಮರು ಪ್ರಶ್ನೆ ಹಾಕಿದೆ ನಾನು. ಈಗ ಅವರ ಮುಖ ಕೆಂಪಾಯಿತು. ನೋಡು, ನಾನು ಸಂಯುಕ್ತಳ ತಂದೆ. ಇವತ್ತು ನೀವು ಆ ರೋಡಿನಲ್ಲಿ ಸರಸವಾಡುವಾಗ ಬಂದ ಕಾರು ನನ್ನ ಗೆಳೆಯನದು.
ಅವ ನನಗೆ ವಿಚಾರ ತಿಳಿಸಿದ. ನಾನು ರಾಜಕೀಯದವನು, ಮುಂದೆ ಮಿನಿಸ್ಟರ್ ಆಗುವವನು. ಮಗಳು ಏನು ಮಾಡುತ್ತಾಳೆ ಎಂದು ತಿಳಿಯದೇ ಇರುತ್ತದೆಯಾ? ನಿನ್ನ ಅವಳ ಒಡನಾಟದ ಬಗ್ಗೆ ನನಗೆ ಗೊತ್ತು. ನಿನ್ನ ಕಂಪ್ಲೀಟ್ ಜಾತಕ ನನಗೆ ಗೊತ್ತು. ಆದರೆ ನನ್ನ ಮಗಳು ತುಂಬ ಒಳ್ಳೆಯ ಹುಡುಗಿ. ಅವಳ ಮತ್ತು ನಿನ್ನ ಸ್ನೇಹ ತಪ್ಪು ಎಂದು ನನಗನಿಸಿರಲಿಲ್ಲ. ಆದರೆ ಅದು ಸ್ನೇಹದ ಗಡಿ ದಾಟಿದ್ದು ತಪ್ಪು ಎಂದಾಗ ಅವರ ಮಾತು ಗಡುಸಾಯಿತು. ನೀನು ಏನು ಮಾಡ್ತೀಯೋ ಗೊತ್ತಿಲ್ಲ. ನನ್ನ ಮಗಳು ನಿನ್ನ ಕಡೆ ತಿರುಗಿಯೂ ನೋಡದಂತೆ ನೀನು ಮಾಡಬೇಕು. ಇದಕ್ಕಾಗಿ ನಾನು ನಿನಗೆ ಹಣ ಕೊಟ್ಟರೆ ನೀನು ತೆಗೆದುಕೊಳ್ಳುವುದಿಲ್ಲ, ನನಗೆ ಗೊತ್ತು. ಆದರೆ ನಿನಗೆ ಪ್ರತಿಯಾಗಿ ನಾನೊಂದು ಉಪಕಾರ ಮಾಡುತ್ತೇನೆ ಎಂದರು. ನನ್ನಿಂದ ನಿನಗೇನು ಉಪಕಾರ ಎಂದುಕೊಂಡೆಯಾ ಎಂದ ನಿಮ್ಮ ತಂದೆ. ನೋಡು, ನಿನಗೆ ಹೀರೋ ಆಗಬೇಕೆಂಬ ಆಸೆ ಇದೆ ತಾನೆ. ಹೀಗೇನೋ ಯಾವುದೋ ಫಿಲ್ಮ್ ಆಫರ್ ಸಿಕ್ಕಿರ್ಬೋದು. ಆದರೆ ಈ ಇಂಡಸ್ಟ್ರಿಯಲ್ಲಿ ದೀರ್ಘಕಾಲ ಉಳಿಯಬೇಕಾದರೆ, ಏನಾದರೂ ಸಾಧಿಸಬೇಕಾದರೆ ಗಾಡ್ ಫಾದರ್ಗಳ ಅಗತ್ಯವಿದೆ. ನಿನಗೆ ಅಂಥ ಗಾಡ್ ಫಾದರ್ ಯಾರು ಇದ್ದಾರೆ? ನಿನಗೆ ನಾನು ಆ ಸಹಾಯ ಮಾಡಬಲ್ಲೆ. ಆದರೆ ನೀನು ಇಲ್ಲೂ ಒಂದು ತ್ಯಾಗ ಮಾಡಬೇಕು ಎಂದರು. ಏನದು ಎಂದು ನಾನು ಕೇಳಿದೆ. ನೀನು ಈ ಕರ್ನಾಟಕ ಬಿಟ್ಟು ಹೋಗಬೇಕು. ನೀನು ಈಗ ಇಲ್ಲಿ ಮಾಡುತ್ತಿರುವ ಸಿನಿಮಾ ಇದು ಮೊದಲನೆಯದು ಹಾಗೂ ಕೊನೆಯದು ಆಗಬೇಕು. ನೆರೆಯ ತೆಲುಗಿನ ಚಿತ್ರರಂಗದಲ್ಲಿ ವೆಂಕಟಾಚಲಂ ಹೆಸರಿನ ದೊಡ್ಡ ಪ್ರೊಡ್ಯೂಸರ್ ಇದ್ದಾರೆ. ಅವರು ನನಗೆ ಆಪ್ತರು. ನೀನು ಅಲ್ಲಿ ಹೋಗಬೇಕು. ನಿನಗೆಲ್ಲ ಸಹಾಯ ಅವರು ಮಾಡುವಂತೆ ಹೇಳುತ್ತೇನೆ ಎಂದರು. ಕರ್ನಾಟಕ ಬಿಟ್ಟು ಹೋಗೋದಾ? ಬೇಸರದಿಂದ ನಾನು ಕೇಳಿದೆ. ಹೌದು, ನೀನಿಲ್ಲಿ ಕರ್ನಾಟಕದಲ್ಲಿ ಇದ್ದರೆ ಸಂಯುಕ್ತಳ ಕಣ್ಣಿಗೆ ಬೀಳದಂತೆ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಹಾಗಾಗಿ ನೀನು ಇಲ್ಲಿ ಇರುವ ಹಾಗೆ ಇಲ್ಲ. ನೋಡು, ಈ ವಿಚಾರ ಸಂಯುಕ್ತಳಿಗೆ ಗೊತ್ತಾಗಲೇಬಾರದು ಎಂದರು. ನಾನು ಒಪ್ಪಿಲ್ಲವೆಂದರೆ ಸಿಂಪಲ್. ನಿನ್ನ ಗ್ರಹಚಾರ ಈ ಕ್ಷಣದಿಂದಲೇ ಶುರು ಅಂತಿಟ್ಕೋ. ಕರ್ನಾಟಕದಲ್ಲಿ ಅಲ್ಲ, ಪ್ರಪಂಚದ ಯಾವ ಮೂಲೆಯಲ್ಲೂ ಕೂಡ ನೀನು ನಟಿಸದಂತೆ ಮಾಡಬಲ್ಲೆ. ಧ್ವನಿಯ ದೃಢತೆಗೆ ನಾನು ಭಯಪಟ್ಟೆ. ನನಗೆ ಇಲ್ಲಿ ಏನು ಆಯ್ಕೆ ಇದೆ ಎಂದುಕೊಂಡೆ. ಇಷ್ಟು ಹೇಳಿ ಅವರು ಹೊರಟು ಹೋದರು. ನಾನು ಬಹಳಷ್ಟು ಯೋಚಿಸಿದೆ. ನನ್ನಲ್ಲಿ ನಿನ್ನ ಮೇಲಿದ್ದ ಪ್ರೀತಿಯನ್ನು ನಾನು ಯಾವತ್ತೂ ವ್ಯಕ್ತಪಡಿಸಿರಲಿಲ್ಲ. ಅದಕ್ಕೆ ಕಾರಣ ನಿನ್ನ ಸ್ಟೇಟಸ್. ನಿನ್ನಂಥವಳನ್ನು ಬಯಸುವ ಯೋಗ್ಯತೆ ನನಗಿಲ್ಲ ಅಂದುಕೊಂಡಿದ್ದೆ. ಈಗ ವಿಧಿ ನಿಯಮವೂ ಹಾಗೇ ಆಯಿತು. ಮಾತಿಲ್ಲದೆ ಮರುದಿನ ಶೂಟಿಂಗ್ಗೆ ಹೋದೆ. ಅಲ್ಲಿಂದ ಬರುವಾಗಲೇ ನಾನು ಏನು ಮಾಡಬೇಕು, ಹೇಳಬೇಕು ಎಂದು ನಿರ್ಧಾರ ಮಾಡಿದ್ದೆ. ಆ ಪ್ರಕಾರವಾಗಿ ನಾನು ಹೇಳಿದ ವರ್ಣಾಳ ಕತೆ. ನೀನು ಎಷ್ಟು ಉದಾರವಾಗಿ ನನ್ನ ಕಥೆಯನ್ನು ಸ್ವೀಕರಿಸಿದೆ. ನನ್ನ ಬಾಳಿನಿಂದ ಹೊರಟೆ ಹೋದೆ. ಇದಿಷ್ಟು ನಿಜವಾಗಿಯೂ ನಡೆದ ಘಟನೆ. ನಿನಗೆ ಇದು ಸುಳ್ಳೆಂದೆಣಿಸಿದರೆ ಈಗಲೇ ಇಲ್ಲಿಂದ ಹೊರಟು ಹೋಗ್ಬೋದು. ನಾನು ನಿನ್ನನ್ನು ತಡೆಯಲಾರೆ ಎಂದು ಮಹರ್ಷಿ ತನ್ನ ಮಾತು ನಿಲ್ಲಿಸಿದ. ಮಹರ್ಷಿಯ ಮಾತನ್ನು ಕೇಳುತ್ತಾ ಸಂಯುಕ್ತ ಶಾಕ್ ಆಗಿ ನಿಂತವಳು. ಸ್ವಲ್ಪ ಹೊತ್ತು ಮಾತನಾಡಲಿಲ್ಲ. ಮತ್ತೆ ಚೇತರಿಸಿಕೊಂಡವಳು ಮಹರ್ಷಿಯ ಕಡೆ ನೋಡಿದಳು. ತನ್ನ ಎದೆಯಲ್ಲಿ ಬಚ್ಚಿಟ್ಟ ರಹಸ್ಯಗಳನ್ನು ಬಚ್ಚಿಟ್ಟ ನಿರಾಂತಕತೆ ಅವನ ಮುಖದಲ್ಲಿ ನೆಲೆಸಿದ್ದು ಸ್ಪಷ್ಟವಾಗಿ ಕಾಣಿಸುತ್ತಿತ್ತು. ಈ ಮುಗ್ಧ ಹುಡುಗನಿಗೆ ವಿನಾಕಾರಣ ಹೊಡೆದ ತನ್ನ ಕೈಗಳ ಬಗ್ಗೆ ರೇಜಿಗೆ ಹುಟ್ಟಿತ್ತು. ಈಗ ತಾನು ದುಡುಕಿ ಮಾಡಿದ ತಪ್ಪಿಗೆ ಪ್ರಾಯಶ್ಚಿತ್ತ ಮಾಡಬೇಕು. ಮಹರ್ಷಿಯ ಹತ್ತಿರ ಹೋದಳು. ಅವನ ತಲೆಗೂದಲಿನ ಮೇಲೆ ಕೈ ಆಡಿಸಿದಳು. ಅವನನ್ನು ಬಿಗಿಯಾಗಿ ಅಪ್ಪಿಕೊಂಡು ಅವನ ಹೆದೆಗಾನಿಸಿಕೊಂಡಳು. ಅವಳ ಮನಸ್ಸು ಪಶ್ಚಾತ್ತಾಪದಿಂದ ಬೇಯುತ್ತಿದ್ದರೆ ಅವಳ ಹೃದಯ ದೇಗುಲದಲ್ಲಿ ಹರಡಿದ ಬೆಂಕಿಯ ಜ್ವಾಲೆಯಲ್ಲಿ ಮಹರ್ಷಿಯು ಪುಟಕಿಟ್ಟ ಚಿನ್ನದಂತೆ ಹೊಳೆಯತೊಡಗಿದ. ಬಹಳ ಹೊತ್ತು ಅಲ್ಲಿ ಮೌನವೇ ಮಾತಾಗಿತ್ತು. ಮತ್ತೆ ಸಂಯುಕ್ತಲ್ಲೇ ಮೊದಲು ಮಾತನಾಡಿತು. ಮಹರ್ಷಿ, ನಾನು ಸ್ವಲ್ಪ ರೆಸ್ಟ್ ತಗೋತೀನಿ ಎಂದವಳು ಸರಸರನೆ ನಡೆದು ಮಹಡಿ ಮೆಟ್ಟಿಲು ಇಳಿದು ಕೆಳಗಡೆ ಹೋದಳು. ತನ್ನ ಬ್ಯಾಗ್ ಇರಿಸಿದ ಗೆಸ್ಟ್ ರೂಮ್ಗೆ ಹೋದಳು. ಮಹರ್ಷಿಗೂ ತುಂಬ ಆಯಾಸವೆನಿಸಿ ತನ್ನ ಬೆಡ್ರೂಮ್ಗೆ ಹೋಗಿ ಹಾಸಿಗೆ ಮೇಲೆ ಅಡ್ಡಾದ. ಸಂಯುಕ್ತ ಕೆಳಗಿಳಿದು ಬಂದದ್ದನ್ನು ಕಂಡು ರತ್ನ ಅವಳನ್ನು ಹಿಂಬಾಲಿಸಿ ಬಂದು, ಅಕ್ಕ ಅವರೇ, ಕಾಫಿ ಕೊಡ್ಲಾ ಕೇಳಿದಳು. ಸರಿತಾ ಅಂದಳು. ರತ್ನ ಕೆಲವೇ ನಿಮಿಷದಲ್ಲಿ ಬಿಸಿ ಬಿಸಿ ಹೊಗೆಯಾಡುವ ಕಾಫಿಯನ್ನು ಹಿಡಿದು ಪ್ರತ್ಯಕ್ಷಳಾದಳು. ಸಂಯುಕ್ತ ಕಾಫಿಯನ್ನು ಕುಡಿಯತೊಡಗಿದಳು. ರತ್ನ ಅಲ್ಲೇ ನಿಂತವಳು. ಏನೋ ಹೇಳಲು ತವಕಿಸುವಂತೆ ಅನಿಸಿತು ಸಂಯುಕ್ತಳಿಗೆ. ಏನಾದರೂ ಮಾತನಾಡೋದಿತ್ತ? ಸಂಯುಕ್ತ ಅವಳಿಗೆ ಕೇಳಿದಳು. ನೀವು ತಪ್ಪು ತಿಳ್ಕೊಳ್ಳಲ್ಲ ಅಂದರೆ ಒಂದು ಮಾತು ಹೇಳ. ಸರಿ, ಸಾಹೇಬ್ರಿಗೆ ನೀವು ಬಹಳ ಆತ್ಮೀಯರೆನಿಸುತ್ತೆ. ಯಾಕೆ? ಎಷ್ಟು ವರ್ಷದಲ್ಲಿ ನಿನ್ನೆನೆ ಅವರ ಮುಖದಲ್ಲಿ ಖುಷಿ ಸಂಭ್ರಮ ಅಂತ ನೋಡಿದ್ದು. ಅಂದರೆ ಇವತ್ತು ನೀವು ಬರ್ತೀರಂತ ಎಷ್ಟು ಖುಷಿಯಾಗಿ ಎಲ್ಲ ರೆಡಿ ಮಾಡಿಸ್ತಾ ಇದ್ರು. ಗೆಸ್ಟ್ ಬರ್ತಾರಂದರೆ ಹಾಗೆ ಅಲ್ವಾ? ಸಂಯುಕ್ತ ಕೇಳಿದಳು. ಅದು ಬೇರೆ ಮನೆಗಳಲ್ಲಿ ಇರ್ಬೋದು, ಇಲ್ಲಿ ಆ ಥರ ಯಾರೂ ಬರುವುದೇ ಇಲ್ಲ.
ಸಾಹೇಬರು ಯಾರನ್ನೂ ಕರೆ ತರುವುದಿಲ್ಲ. ಅವರು ಈ ಮನೆಯಲ್ಲಿ ಯಾವಾಗಲೂ ಒಂಟಿಯಾಗಿರುತ್ತಾರೆ. ರಾತ್ರಿ ಸರಿಯಾಗಿ ನಿದ್ರೆನೂ ಮಾಡೋಲ್ಲ. ಒಂದೊಂದ್ಸಲ ನಿಶಾಚರಿತರ ಹೋಗಿ ಆ ಗಾರ್ಡನ್ನ ಲತಾ ಮಂಟಪದಲ್ಲಿ ಬೆಳಗಿನವರೆಗೆ ಕೂತಿರ್ತಾರೆ. ಇಲ್ಲ ಮೇಲೆ ಮಾಡಿಯಲ್ಲಿ ಕುಡಿತಾರೆ. ಮತ್ತೆ ಬೇಜಾರಾದಾಗ ಆ ಮೇಲ್ಗಡೆ ಒಂದು ರೂಮ್ ಇದೆ ನೋಡಿ, ಅಲ್ಲಿ ಸೇರ್ಕೊಂಡು ಬಿಡ್ತಾರೆ. ನೀವೇ ಹೇಳಿ, ಮದುವೆ ಆಗುವ ವಯಸ್ಸಿನಲ್ಲಿ ಹೀಗೆ ಒಂಟಿಯಾಗಿ ಸನ್ಯಾಸಿಯ ಥರ ಇರುವುದು ನೋಡಿದರೆ ನಮಗೆಲ್ಲ ಹೊಟ್ಟೆ ಉರಿಯುತ್ತೆ. ರತ್ನ ಹೇಳಿದಾಗ ಸಂಯುಕ್ತಳಿಗೆ ದಿಗಿಲಾಯಿತು. ಅಂದರೆ ಮಹರ್ಷಿ ಇಷ್ಟು ಶ್ರೀಮಂತನಾಗಿದ್ದರೂ ಖುಷಿಯಾಗಿಲ್ವಾ? ನೀವು ಅವರಿಗೆ ಖಂಡಿತ ತುಂಬ ಹತ್ತಿರದವರು ಅನಿಸುತ್ತದೆ. ನಿಮ್ಮ ಮಾತು ಅವರು ತೆಗೆದು ಹಾಕೋಲ್ಲ. ಈ ಅರಮನೆಗೆ ಯಜಮಾನಿ ಇಲ್ಲದೆ ಬಿಕೋ ಅನ್ನುತ್ತಿದೆ. ಅವರಿಗೆ ಒಳ್ಳೆಯ ಹುಡುಗಿಯನ್ನು ನೋಡಿ ಮದುವೆ ಮಾಡಿಸಿ ಎಂದಳು. ಸಂಯುಕ್ತಳಿಗೆ ಇದು ಅನಿರೀಕ್ಷಿತ. ಮದುವೆನಾ? ಅವನು ಫಿಲ್ಮ್ ಆ್ಯಕ್ಟರ್, ಅವನಿಗೆ ಹೆಣ್ಣು ಸಿಗೋದು ಕಷ್ಟವೇ ಅಲ್ಲ. ಸಂಯುಕ್ತ ಭಾಳ ಈಸಿಯಾಗಿ ಹೇಳಿದಳು. ಹೌದು ನಿಜ, ಆದರೆ ಇವರೇ ಯಾರನ್ನು ಹತ್ತಿರಕ್ಕೂ ಸೇರಿಸಲ್ಲವಂತೆ. ಅವರ ಪಿಯೆ ಹೇಳ್ತಿದ್ರು. ಎಷ್ಟೋ ಜನ ಚೆಂದುಳ್ಳಿ ಚೆಲುವಿಯರು ಇವರನ್ನು ಬಯಸಿ ಬಂದರೆ ಇವರವರ ಕಡೆ ಕಣ್ಣು ಎತ್ತಿ ನೋಡಿಲ್ಲವಂತೆ. ರತ್ನ ಹೇಳಿದಾಗ ಸಂಯುಕ್ತಳಿಗೆ ಏನು ಹೇಳಬೇಕೆಂದೇ ತೋಚಲಿಲ್ಲ. ಅದಕ್ಕೆ ಕಾರಣ ಅವರ ಹಳೆಯ ಲವ್ ಸ್ಟೋರಿ ಅಂತೆ. ಅವರು ಯಾರನ್ನೋ ತುಂಬ ಲವ್ ಮಾಡ್ತಿದ್ರಂತೆ. ಅವಳ ನೆನಪಿನಲ್ಲಿ ಭಗ್ನ ಪ್ರೇಮಿಯಾಗಿ ಜೀವನ ನಡೆಸುತ್ತಿದ್ದಾರೆ. ಇದನ್ನು ಅವರ ಪಿಯೇನೇ ಹೇಳಿದ್ದು. ಬಹಳ ಗುಟ್ಟಾಗಿ ಹೇಳಿದಳು ರತ್ನ. ಈ ಮಾತು ಕೇಳಿ ಸಂಯುಕ್ತಳ ಮುಖ ಅರಕ್ತವಾಯಿತು. ಕತೆ ಮುಂದುವರಿಯುತ್ತದೆ. ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅವರೆಲ್ಲ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಆ್ಯಂಡ್ ಶೇರ್ ಮಾಡಿ.